ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ 6:30 ಆಗಿದೆ. ಬೇಗನೆ ಎದ್ದಿದ್ದೆ. ಇವತ್ತು ಕಾಫಿ ಟೀ ಎಲ್ಲ ಬಿಟ್ಟಾಕ್ಬಿಟ್ಟಿದ್ದೀವಿ. ಅಂದರೆ ತಗೋತೀವಿ, ಕಂಪ್ಲೀಟಾಗಿ ಬಿಟ್ಟಿಲ್ಲ. ಸಮ್ಮರ್ ಆಗಿರೋದ್ರಿಂದ ಕಾಫಿ ಟೀ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಗಂಜಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ಹೋಮ್ ಮೇಡ್ ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಈಟ್ ಪ್ರೊಡ್ಯೂಸ್ ಮಾಡುವಂಥ ಪದಾರ್ಥಗಳನ್ನ ಇವಾಗ ಕಮ್ಮಿ ಮಾಡಬೇಕು. ತುಂಬಾ ಬಿಸಿಲಿದೆ. 6 ಗಂಟೆಗೆ 6:30ಗೆ ಎಷ್ಟು ಬಿಸಿಲು ಇದೆ ನೀವೇ ನೋಡ್ತಿರ್ಬೋದು. ಅದಕ್ಕೋಸ್ಕರ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಬೇಕಾದರೆ ನೀವು ತೊಗೋಬೋದು ಕಾಫಿ ಟೀ ಎಲ್ಲ. ಹಾಗೆ ಇವತ್ತು ಟಿಫನ್ಗೆ ಏನು ಮಾಡೋಣ ಅಂತ ಅಂದರೆ, ನಾನು ಹಿಂದಿನ ದಿನವೇ ಕಾಬೂಲ್ ಕಡಲೆ ನಾನೇನು ಹಾಕಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ರಾಜ್ಮಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ನೀವು ಕೂಡ ಬೇಕಾದರೆ ನೋಡ್ಬೋದು ವಿಡಿಯೋದಲ್ಲಿ. ಕಾಬೂಲ್ ಕಡಲೆ ಗ್ರೇವಿ ನಾನಿಲ್ಲಿ ವಿಡಿಯೋ ತೋರಿಸ್ತಾ ಇಲ್ಲ, ಇದು ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ಗಂಜಿನ ಕೂಡ್ಕೊಂಡು ಆಚೆ ಸ್ವಲ್ಪ ಚಿಲ್ ಮಾಡಿದೆ. ತಣ್ಣಗೆ ಗಾಳಿ ಬೀಸ್ತಾ ಇತ್ತಲ್ಲ, ಅದನ್ನು ಫ್ರೆಶ್ ಆಗಿ ಫೀಲ್ ಮಾಡ್ತಾ ಇದ್ದೆ. ನಾನಿಲ್ಲಿ ಕಾಬೂಲ್ ಕಡಲೆನ ಬೇಯಿಸ್ಕೊಂಡು ಒಂದು 4-5 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಅದಕ್ಕೆ ಸಾಫ್ಟಾಗಿ ಬೆಂದಿದೆ. ಸೊ ಇವಾಗ ಅದಕ್ಕೆ ಒಗ್ಗರಣೆ ಹಾಕಿ ಮಸಾಲೆನ ಹಾಕೋತಾ ಇದ್ದೀನಿ. ನಾನು ಏನೋ ತೋರಿಸಿಲ್ಲ ಏನೆಲ್ಲ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ ಕೇಸ್ ನನಗೆ ವೀಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ನೆಕ್ಸ್ಟು ಆ ವಿಡಿಯೋನು ಕೂಡ ಹಾಕ್ತೀನಿ. ಅದಕ್ಕೆ ಅದ್ರ ಜೊತೆಗೆ ಚಪಾತಿನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನ್ಯಾಚುರಲ್ ಆಗಿ ಹೆವಿ ಮಸಾಲೆ ಅಂತ ಅನ್ನಿಸ್ಲಿಲ್ಲ, ಲೈಟಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಆಯಿಲ್ ಕೂಡ ಕಮ್ಮಿ ಇತ್ತು. ಇವಾಗ ನಾನು ಹಾಗೆ ಸಚಿನ್ ಕೂಡ ತಿಂಡಿ ತಿಂದು ಆಫೀಸ್ಗೆ ಹೊರಟಾಯಿತು. ನಾನು ಕೂಡ ತಿಂಡಿ ತಿಂದೆ. ಇವತ್ತಿಂದ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ವೆದರ್ ಚೇಂಜ್ ಆಗಿತ್ತು, ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಒಂದು ಸ್ಕ್ರಬ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಹಿಮಾಲಯ ಜೆಂಟಲ್ ಎಕ್ಸ್ಫೋಲಿಯೇಟಿಂಗ್ಸ್ ಸ್ಕ್ರಬ್ನ ನಾನು ತಗೋತಾ ಇದ್ದೀನಿ. ಆಪ್ರಿಕಾಟ್ದು ಸ್ಕ್ರಬ್ಬು ತುಂಬಾ ಚೆನ್ನಾಗಿದೆ ಈ ವೆದರ್ಗೆ. ಸಮ್ಮರಲ್ಲಿ ಅಟ್ಲೀಸ್ಟು ತಿಂಗಳಿಗೆ ಒಂದ್ಸಲನಾದರೂ ನೀವು ಸ್ಕಿನ್ ಕೇರ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ನಾನಂತೂ ಹಾಗೆ ಬಿಟ್ಬಿಟ್ಟಿದ್ದೆ, ಯಾಕಂದರೆ ಹಾಸನ್ಗೂ ಬೆಂಗಳೂರಿಗೂ ವೆದರ್ ತುಂಬಾ ಚೇಂಜ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ನನ್ನ ಸ್ಕಿನ್ಗೆ ನಾನು ಪ್ರೆಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕ್ರಬ್ ಮಾಡಿಕೊಂಡೆ. ಜೆಂಟಲಾಗಿ ಸ್ಕ್ರಬ್ ಮಾಡ್ಕೋಬೇಕು. ಹಾಗೆ ನಾನು ಮಾಯ್ಶ್ಚರೈಸರ್ ಕೂಡ ಚೇಂಜ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಡೀಟೇಲಾಗಿ ನಾನಿಲ್ಲಿ ಏನೂ ತೋರ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ತುಂಬ ವೀಡಿಯೋದಲ್ಲಿ ನನ್ನ ಒಂದು ಪ್ರಾಡಕ್ಟ್ಸ್ ಡೀಟೇಲ್ಸ್ನ ನಾನು ಹೇಳಿದ್ದೀನಿ ಹೇಗೆ ಯೂಸ್ ಮಾಡ್ತೀನಿ ಅಂತ. ಬಟ್ ಇದರಲ್ಲಿ ಹೊಸ್ದಾಗಿ 2 ಚೇಂಜ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಯಾವತ್ತೂ ಸ್ಟಿಕ್ ಆನ್ ಆಗೋದಿಲ್ಲ ಪ್ರಾಡಕ್ಟ್ಸ್ಗೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ಸಮ್ಮರ್ ತಕ್ಕಂತೆ ಹಾಗೆ ಬೆಂಗಳೂರು ವೆದರ್ ತಕ್ಕಂತೆ ನಾನು ನನ್ನ ಪ್ರಾಡಕ್ಟ್ನ ಚೇಂಜ್ ಮಾಡಿದ್ದೀನಿ. ಡರ್ಮಕೋ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. 5% ವೈಟಮಿನ್ ಸಿ ಆಯಿಲ್ ಫ್ರೀ ಡೈಲಿ ಫೇಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 100 ಗ್ರಾಮ್ಸ್ ಇದೆ. ತುಂಬಾ ಚೆನ್ನಾಗಿದೆ. ಜೆಂಟಲ್ ಆಗಿ ಫೇಸ್ಗೆ ಸೆಟ್ ಆಗುತ್ತೆ. ಹಾಗೆ ಸ್ವಲ್ಪ ಮಸಾಜ್ ಮಾಡಬೇಕು ಹಾಕ್ಕೊಂಡು. ಹಾಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಸನ್ಸ್ಕ್ರೀನ್ನ ಮಿಸ್ ಮಾಡಬಾರ್ದು, ಯಾಕಂದರೆ ಬರೀ ಮಾಯ್ಶ್ಚರೈಸರ್ ಹಾಕಿ ಹಾಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಈ ಸಮ್ಮರ್ಗೆ ಹಾಗೆ ಈ ವೆದರ್ಗೆ ಈ ಗಾಳಿಗೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕಾಗುತ್ತೆ. ಮನೆ ಒಳಗಡೆ ಇರಲಿ ಅಥವಾ ಮನೆ ಆಚೆ ಕಡೆ ಇರಲಿ, ನೀವು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಸ್ಕಿನ್ ಅಟ್ಲೀಸ್ಟ್ 50% ಆದರೂ ಸೇಫ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದಮೇಲೆ ನಾವು ಅದನ್ನು ರಿಕವರ್ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ. ನಾನು ನೋಡಿದಾಗೆ ಇದೆರಡು ಪ್ರಾಡಕ್ಟ್ ಚೇಂಜ್ ಮಾಡಿದ್ಮೇಲೆ ನನ್ನ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗಂತ ಇದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅಂತಲೂ ಇಲ್ಲ, ಬೇರೆ ಬೇರೆ ಪ್ರಾಡಕ್ಟ್ಸ್ನ ಕೂಡ ಟ್ರೈ ಮಾಡ್ತೀನಿ. ಆದರೆ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ಮಾತ್ರ ಮರಿಬೇಡಿ ಯಾವತ್ತೂ. ಸೊ ಹಾಗೆ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಸಮ್ಮರ್ ಆಗಿರೋದ್ರಿಂದ ಫ್ರೂಟ್ಸ್ ಜಾಸ್ತಿ ತಗೊಳ್ಳಿ, ಹಾಗೆ ಫ್ರೂಟ್ ಜ್ಯೂಸ್ ತಗೊಳ್ಳಿ. ಇದೇ ರೀತಿ ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ಆವಾಗ ಕೂಡ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ನಲ್ಲಿ ಎಷ್ಟು ಚೆನ್ನಾಗಿ ರೇಡಿಯನ್ಸ್ ಬಂದಿದೆ, ತುಂಬ ಗ್ಲೋ ಬಂದಿದೆ. ಸೊ ಅಷ್ಟೇ ಗೈಸ್. ಹಾಗೆ ನೆಕ್ಸ್ಟ್ ಇವತ್ತು ಅಡುಗೆಗೆ ಏನು ಮಾಡಬೇಕು ಅನ್ನೋದು ಒಂದು ಯೋಚನೆ ಆಗಿತ್ತು. ಸೊ ಸೊಪ್ಪೆಲ್ಲನೂ ತೊಗೊಂಡಿದ್ದೆ. ಇದರಲ್ಲಿ ಏನಿಲ್ಲ ಅಂದರೂ 4 ರೀತಿ ಸೊಪ್ಪಿದೆ. ಒಂದು ಸಬ್ಸಿಗೆ ಸೊಪ್ಪು, ಲಾಳಿ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು, ಪಾಲಕ್ಕಿದೆ. ಇದಕ್ಕೆ ಸ್ವಲ್ಪ ತೊಗರಿಬೇಳೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸೊಪ್ಪಿನ ಸಾರನ್ನ ಮಾಡಿಕೊಂಡು ಊಟ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಕೊಟ್ಟಿದ್ದೀರಾ ಅದೇ ರೀತಿ ಸಪೋರ್ಟ್ ಕೊಡಿ. ಸೊ ಲೈಫ್ನ ಚಿಲ್ ಮಾಡಿಕೊಂಡು ಮೂವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.